ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾವು ನಿಮಗೆ ಇವತ್ತು ಎಪ್ಸಾನ್ L3210 ಪ್ರಿಂಟರ್ದು ರಿವ್ಯೂನ ಹೇಳ್ತೀವಿ. ಹೇಗೆ ಇನ್ಸ್ಟಾಲೇಷನ್ ಮಾಡೋದು, ಡ್ರೈವರ್ಸ್ ಹೇಗೆ ಇನ್ಸ್ಟಾಲೇಷನ್ ಮಾಡೋದು, ಜೆರಾಕ್ಸ್ ಹೇಗೆ ಮಾಡೋದು ಅಂತ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಈ ಪ್ರಿಂಟರ್ ಏನೇನಕ್ಕೆ ಯೂಸ್ ಆಗುತ್ತೆ, ಹೇಗೆ ಎಲ್ಲ ವರ್ಕ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೊಂದು ಪವರ್ ಕೇಬಲು ಮತ್ತು ಒಂದು ಇಂಕ್ ಸೆಟ್ ಸಿಗುತ್ತೆ. 4 ಇಂಕ್ ಬರುತ್ತೆ. ಅದಾದಮೇಲೆ ಒಂದು USB ಕೇಬಲ್ ಬರುತ್ತೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಪಟ್ ಅಂತ ನಿಮಗೆ ಪ್ರಿಂಟರ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಪ್ರತಿಯೊಂದನ್ನು ಹೇಳ್ತೀನಿ. ನೀವು ಕವರ್ ಓಪನ್ ಮಾಡಿದ ತಕ್ಷಣ ಟೇಪ್ ಹಚ್ಚಿರ್ತಾರೆ ಪ್ರಿಂಟರ್ಗೆ ಸುತ್ತಮುತ್ತ, ಅಂದರೆ ಟ್ರಾವೆಲಿಂಗಲ್ಲಿ ನಿಮಗೇನೇ ಡ್ಯಾಮೇಜ್ ಆಗಬಾರ್ದು ಅಂತ. ಫಸ್ಟ್ ನೀವು ತೆಗಿಬೇಕಾಗಿರೋದು ಟೇಪ್ಗಳನ್ನೆಲ್ಲ ತಗೊಂಬಿಡಿ ಹೊರಗಡೆ ನೀಟಾಗಿ. ಅದಾದಮೇಲೆ ನೀವು ಪವರ್ ಕೇಬಲ್ನ ತೊಗೊಂಡು ಕರೆಂಟ್ಗೆ ಕನೆಕ್ಷನ್ ಕೊಡಬೇಕು. ಇಲ್ಲಿ ನೋಡಿ, ಬ್ಯಾಕ್ ಸೈಡ್ ಇರುತ್ತೆ, 2 ಪಿನ್ ಬರುತ್ತೆ. ಈ ಥರ ಕನೆಕ್ಟ್ ಮಾಡಿ ಡೈರೆಕ್ಟ್ ಪ್ರಿಂಟರ್ನ ಆನ್ ಮಾಡ್ಕೊಳ್ಳಿ. ಪ್ರಿಂಟರ್ ಆನ್ ಆದಮೇಲೆ ನೀವು ಇಂಕ್ನ ಹಾಕಬೇಕಾಗುತ್ತೆ. ಇಂಕ್ನ ಹೇಗೆ ಹಾಕೋದಪ್ಪ ಅಂದರೆ, ಅದು ನೋಡಿ ಪವರ್ ಬಟನ್, ಅದು ಸಿಂಗಲ್ ಪ್ರೆಸ್ ಮಾಡಿದರೆ ಆನ್ ಆಗುತ್ತೆ. ಇವಾಗ ಆನ್ ಮಾಡಿದ್ದೀವಿ ಪ್ರಿಂಟರ್ನ. ಹೊಸ ಪ್ರಿಂಟರ್ ಆಗಿರೋದ್ರಿಂದ ನಿಮಗೆ ರೆಡ್ ಲೈಟ್ ಬರುತ್ತೆ. ರೈಟ್ ಸೈಡ್ಗೆ ನಿಮಗೆ ಇಂಕ್ ಹಾಕೋಕ್ಕೆ ಜಾಗ ಕೊಟ್ಟಿದ್ದಾರೆ. ನೀವು ಜಸ್ಟ್ ಕ್ಯಾಪ್ ಓಪನ್ ಮಾಡ್ಕೊಳ್ಳಿ. 4 ಇಂಕ್ ಬರುತ್ತೆ. ಬ್ಲ್ಯಾಕು, ಯೆಲ್ಲೋ, ಮೆಜೆಂಟಾ ಮತ್ತು ಸಿಯಾನ್. ಇದರಲ್ಲಿ ನಿಮಗೆ ಇಂಕ್ ಹಾಕೋದೇನು ತುಂಬ ಕಷ್ಟ ಇಲ್ಲ. ಜಸ್ಟ್ ನೀವು ಅದನ್ನು ಕ್ಯಾಪ್ ಓಪನ್ ಮಾಡಿಕೊಂಡು ಅಲ್ಲಿ ಬ್ಲ್ಯಾಕ್ ಕಲರ್ ನಿಮಗೆ ಕಾಣಿಸ್ತಾ ಇತ್ತಲ್ಲ, ಫಸ್ಟ್ ಸಿಂಬಲು, ಅಲ್ಲಿ ನೀವು ಇದನ್ನು ಇನ್ಸರ್ಟ್ ಮಾಡಬೇಕು. ನೀವು ಇದರಲ್ಲಿ ಯಾವುದೇ ಟೆನ್ಷನ್ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಬೇರೆ ಇಂಕ್ನ ಬೇರೆ ಕಲರ್ಗೆ ಹಾಕಿದರೆ ಅದು ತೊಗೊಳ್ಳೋದಿಲ್ಲ, ಲಾಕು ಕೂರೋದಿಲ್ಲ. ಹಾಗೆ ನೀವು ಮೊದಲೇ ಸಾರಿ ಇಂಕ್ ಹಾಕಬೇಕಾದ್ರೆ ಇಂಕ್ ಬಾಟಲ್ನ ಸ್ವಲ್ಪ ಶೇಕ್ ಮಾಡಿ ಹಾಕಿ. ನೋಡಿ, ಸಿಂಪಲ್ ಆಗಿದೆ. ಎಪ್ಸಾನ್ L3210 ಅಂತ ಮಾಡೆಲ್ ಇದು. ನಿಮಗೆ ಇದರಲ್ಲಿ ಜೆರಾಕ್ಸ್ ಮಾಡ್ಕೋಬೋದು, ಪ್ರಿಂಟ್ ಬರುತ್ತೆ, ಕಲರ್ ಜೆರಾಕ್ಸು, ಕಲರ್ ಪ್ರಿಂಟು, ಸ್ಕ್ಯಾನ್ ಮಾಡ್ಕೊಳ್ಬೋದು. ಇಂಕೆಲ್ಲ ಹಾಕಿದ ಮೇಲೆ ಇಲ್ಲಿ ಬಟನ್ ಕಾಣಿಸ್ತೈತಲ್ಲ, ಅದನ್ನು 5 ಸೆಕೆಂಡ್ ನೀವು ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೋಬೇಕು. ಆವಾಗ ಮಷೀನು ನಿಮಗೆ ರನ್ ಆಗುತ್ತೆ. 2 ಲೈಟು ಬ್ಲಿಂಕ್ ಆಗುತ್ತೆ, ಈ ಕಡೆ ರೆಡ್ಡು, ಆ ಕಡೆ ಗ್ರೀನ್. 2 ಲೈಟು 1 ಬೈ 1 ಬ್ಲಿಂಕ್ ಆಗುತ್ತೆ. ಅದೆಲ್ಲ ಸ್ಟಾಪ್ ಆದಮೇಲೆ ನಿಮ್ಮದು ಪ್ರಿಂಟರ್ ರೆಡಿ ಅಂತ ಅರ್ಥ. ನೀವು ಇದರಲ್ಲಿ ಆರಾಮಾಗಿ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಎಲ್ಲ ಪ್ರಿಂಟ್ ತೆಗೆದು ಕೊಡಬಹುದು. ನಿಮಗೇನು ಖರ್ಚು ಜಾಸ್ತಿ ಆಗೋಲ್ಲ. ಕೇವಲ 7 ಪೈಸೆ ಖರ್ಚಾಗುತ್ತೆ ಬ್ಲ್ಯಾಕ್ ಇಂಕಿಗೆ. ಹಾಗೆ ನಿಮಗೆ ಈ ಪ್ರಿಂಟರ್ನ ಹೇಗೆ ಇನ್ಸ್ಟಾಲೇಷನ್ ಮಾಡೋದಂತ ತೋರಿಸ್ತೀನಿ. ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಎಪ್ಸಾನ್ L3210 ಡ್ರೈವರ್ಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಫಸ್ಟ್ ಆಪ್ಷನ್ನೇ ಬರುತ್ತೆ. ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ, ಟೈಮ್ ತೊಗೊಳುತ್ತೆ. ಅದಾದಮೇಲೆ ಅಲ್ಲಿ ನೋಡಿ ವಿಂಡೋಸ್ 10 64 ಬಿಟ್ ಅಂತ ಸೆಲೆಕ್ಟ್ ಆಗಿದೆ. ನೀವು ಅದನ್ನು ತೆಗೆದು ವಿಂಡೋಸ್ 11 ಮಾಡಬೇಕು. ಈ ನನ್ನ ಲ್ಯಾಪ್ಟಾಪು ವಿಂಡೋಸ್ 11ಗೆ ಸಪೋರ್ಟ್ ಮಾಡ್ತಾಯಿದೆ. ಹಾಗಾಗಿ ವಿಂಡೋಸ್ 11 ಅಂತ ಕೊಟ್ಬಿಟ್ಟು ನಾನು ಇಲ್ಲಿ ಗೋ ಅಂತ ಕೊಡ್ತಾಯಿದ್ದೀನಿ. ಗೋ ಅಂತ ನೀವು ಕೊಟ್ಟ ತಕ್ಷಣ ನೋಡಿ, ಕೆಳಗಡೆ ಡ್ರೈವರ್ಸ್ ಅಂತ ನಿಮಗೆ ಆಪ್ಷನ್ ಕಾಣಿಸ್ತಾ ಇತ್ತಲ್ಲ, ಡ್ರೈವರ್ಸ್ ಅಂತ ಕಾಣಿಸ್ತಾ ಇದೆ. ಅದರಲ್ಲಿ ನಿಮಗೆ ನೋಡಿ, ಫಸ್ಟ್ ಡ್ರೈವರ್ ಇರೋದು ಸ್ಕ್ಯಾನರ್ ಡ್ರೈವರ್ ಅಂತ ಇದೆ. ಸೆಕೆಂಡ್ ಬಂದುಬಿಟ್ಟು ಪ್ರಿಂಟರ್ ಡ್ರೈವರ್ ಅಂತ ಇದೆ. ನೀವು ಪ್ರಿಂಟರ್ ಡ್ರೈವರ್ನ ಕ್ಲಿಕ್ ಮಾಡಿ ಈ ಪೇಜ್ ಓಪನ್ ಆಗುತ್ತೆ. ಆವಾಗ ನೀವು ಆಕ್ಸೆಪ್ಟ್ ಅಂತ ಕೊಡಿ. ಆಕ್ಸೆಪ್ಟ್ ಅಂತ ಕೊಟ್ಟ ಮೇಲೆ ನಿಮಗೆ ಆ ಡ್ರೈವರು ಡೌನ್ಲೋಡ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಲ್ಯಾಪ್ಟಾಪಿಗೆ ಏನಾದರೂ CD ಡ್ರೈವ್ ಇದ್ದರೆ ಈ CD ಡ್ರೈವ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು, ಏನೂ ಸಮಸ್ಯೆ ಇಲ್ಲ.
ಹಾಗೆ ಇಲ್ಲಿ ನೋಡಿ, ನೆಕ್ಸ್ಟ್ ಇದರಲ್ಲಿ ಏನಂತ ಕಷ್ಟ ಇಲ್ಲ, ಇದರಲ್ಲಿ ಹೇಗೆ ಬರುತ್ತೋ ಆ ಥರ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮತ್ತು ಈ ಪ್ರಿಂಟರು ನಿಮಗೆ ಭಾಳ ಅಂದರೆ ಭಾಳ ಯೂಸ್ಫುಲ್ ಆಗುತ್ತೆ. ನೀವು ಜಾಸ್ತಿ ರೇಟಿಂದು ಕ್ವಾಲಿಟಿ ಚೆನ್ನಾಗಿ ಬರಬೇಕು ಆ ಥರ ಈ ಥರ ಅಂತ ಏನು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಳ್ಳೆ ಪ್ರಿಂಟರ್ ಇದು. ಮೇಂಟೆನೆನ್ಸ್ ಏನು ಇರೋಲ್ಲ ಇದರಲ್ಲಿ ಜಾಸ್ತಿ. ಒಂದಿಷ್ಟು ಪ್ರಿಂಟ್ ಆದಮೇಲೆ ನಿಮಗೆ ಮೇಂಟೆನೆನ್ಸಿ ಅಂತ ಒಂದು ಸರ್ವಿಸ್ ರಿಕಾರ್ಡ್ ಅಂತ ಎರರ್ ಬರುತ್ತೆ. ಅದನ್ನು ನೀವು 250-300 ರೂಪಾಯಿ ಕೊಟ್ಟು ಅದನ್ನು ಲಾಕ್ ತೆಗೆಸ್ಕೋಬೋದು ಅಷ್ಟೇ. ಇದನ್ನು ಬಿಟ್ಟರೆ ಬೇರೆ ಏನು ಮೇಂಟೆನೆನ್ಸ್ ಇಲ್ಲ. ಬೇರೆ ಪ್ರಿಂಟರ್ಗಳಿಗೆ ಕಂಪೇರ್ ಮಾಡಿದರೆ ಈ ಪ್ರಿಂಟರ್ ಇಂಕು ಸ್ವಲ್ಪ ಕಡಿಮೆ ಬರುತ್ತೆ ರೇಟು. ಹಾಗೆ ನಿಮಗೆ ಒಂದು ಇಂಕ್ ಬಾಟಲ್ಗೆ 2000 ಪೇಜಸ್ಸು ಪ್ರಿಂಟ್ ಬರುತ್ತೆ. ಟೋಟಲ್ 4 ಇಂಕ್ ಬಾಟಲ್ ಇದೆ. 4 ಇಂಕ್ ಬಾಟಲ್ ಅಂದರೆ ನಿಮಗೆ 8000 ಪೇಜ್ ಪ್ರಿಂಟ್ ಆಯಿತು. ಈ 8000 ಪೇಜ್ ಪ್ರಿಂಟ್ ಬರೋ ಅಷ್ಟರಲ್ಲಿ ನಿಮ್ಮ ಮಷೀನ್ ದುಡ್ಡನ್ನು ದುಡಿದಿರುತ್ತೆ. ಈ ಪ್ರಿಂಟರ್ಗೆ ಇರೋ ಬೆಲೆ ಬಂದುಬಿಟ್ಟು 12,000-13,000 ನಿಮಗೆ ಹೊರಗಡೆ ಸಿಗ್ತಾ ಇರೋದು. ನೀವು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ನಿಮ್ಮದು CSC ಸೆಂಟ್ರ್ ಇದ್ದರೆ, ಸೇವಾ ಸಿಂಧು ಕೇಂದ್ರ ಇದ್ದರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಪ್ರಿಂಟರ್ ತೊಗೋಬೋದು. ಒಂದೇ ಸೈಡ್ ಪ್ರಿಂಟ್ ಆಗುತ್ತೆ, ಡುಪ್ಲೆಕ್ಸ್ ಇಲ್ಲ. ಆಟೋಮೆಟಿಕ್ಕಾಗಿ ಡುಪ್ಲೆಕ್ಸ್ 2 ಸೈಡ್ ಪ್ರಿಂಟ್ ಆಗೋಲ್ಲ. ಬಟ್ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ದು ಅಕಸ್ಮಾತ್ ಫೋಟೋ ಸ್ಟುಡಿಯೋ ಇತ್ತು ಅಂದರೆ ನಾರ್ಮಲಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಎಲ್ಲ ತೆಗೆದು ಕೊಡ್ಬೋದು. ಕ್ವಾಲಿಟಿ ಸ್ವಲ್ಪ ಬೇರೆ ಪ್ರಿಂಟರ್ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ, ಬಟ್ ನಡೆಯುತ್ತೆ, ಏನು ಸಮಸ್ಯೆ ಇಲ್ಲ. ನೀವೀಗ ಸುಮ್ಮನೆ ದೊಡ್ಡ ಮಷಿನ್ ತೊಗೊಂಡು ಬಂದು ಬಂಡವಾಳ ಹಾಕಬೇಡಿ. ನಿಮ್ಮದು ಹೊಸ ಶಾಪ್ ಇದ್ದಾಗ ಕಡಿಮೆ ದುಡ್ಡಲ್ಲೇ ಸ್ಟಾರ್ಟ್ ಮಾಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ತುಂಬ ಚೆನ್ನಾಗಿದೆ ಈ ಪ್ರಿಂಟನ್ನು ನೀವು ತೊಗೊಳ್ಬೋದು. ಬೇರೆ ಪ್ರಿಂಟರಲ್ಲಿ ಮೇಂಟೆನೆನ್ಸ್ ಭಾಳ ಇರುತ್ತೆ. ಅಂದರೆ ಇಷ್ಟು ಪ್ರಿಂಟ್ ಆಗ್ತಿದ್ದಂಗೆ ನಿಮಗೆ ಲಾಕ್ ಆಗಿಬಿಡುತ್ತೆ ಮಷೀನು. ನೀವು ಇಂಕ್ ಪ್ಯಾಡೆಲ್ಲ ಚೇಂಜ್ ಮಾಡಬೇಕು. ಅದರಲ್ಲಿ ಚಿಪ್ ಸಿಸ್ಟಮ್ ಎಲ್ಲ ಕೊಟ್ಟಿದ್ದಾರೆ. ನೀವು ಏನೇ ತಿಪ್ಪುರ್ಲಾಗ ಹಾಕಿದರೂ ಅದು ಪ್ರಿಂಟ್ ಬರೋದೇ ಇಲ್ಲ, ಮಷಿನ್ ಬಂದಾಗ್ಬಿಡುತ್ತೆ. ಇದಾದರೆ ಮೇಂಟೆನೆನ್ಸು ಕಡಿಮೆ. ನಿಮಗೆ ಅಕಸ್ಮಾತ್ ಏನಾದರೂ ರಿಪೇರಿ ಬಂದ್ರೂ ಕಡಿಮೆ ದುಡ್ಡಲ್ಲೇ ನಿಮಗೆ ರಿಪೇರಿ ಆಗುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮಗೇನೇ ಪ್ರಿಂಟರ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಏನೇ ಸಮಸ್ಯೆ ಇದ್ದರೂ ಕಮೆಂಟ್ ಮಾಡಿ, ನಾವು ನಿಮಗೆ ಸೊಲ್ಯೂಷನ್ ಕೊಡೋಕ್ಕೆ ಇಷ್ಟಪಡ್ತೀವಿ. ನೋಡಿ, ಇವಾಗ ನಮ್ಮ ಪ್ರಿಂಟರು ಇನ್ಸ್ಟಾಲ್ ಆಗಿದೆ. ಕಂಟ್ರೋಲ್ ಪ್ಯಾನಲ್ಗೆ ಹೋದರೆ ನಿಮಗೆ ಪ್ರಿಂಟರ್ ಸಿಗುತ್ತೆ, Epson L3210 ಅಂತ. ಕೆಲವೊಂದು ಪ್ರಿಂಟರ್ಗಳು ಬರೀ ಸೆನ್ಸಾರಿಂದ ಇರ್ತವೆ. ಸೆನ್ಸಾರ್ ಅಂದರೆ ಒಂಚೂರು ಕವರ್ ಓಪನ್ ಆದರೂ ಪ್ರಿಂಟ್ ಬರಲ್ಲ, ಏನೋ ಒಂದು ಚಿಕ್ಕ ಹಾಳೆ ಸಿಕ್ಕೊಂಡ್ರೂ ಪ್ರಿಂಟ್ ಬರಲ್ಲ, ಸ್ಕ್ಯಾನರ್ ಟಾಪ್ ಓಪನ್ ಆದರೂ ಪ್ರಿಂಟ್ ಬರಲ್ಲ. ಈ ಥರ ಎಲ್ಲ ತುಂಬ ಸಮಸ್ಯೆ ಇರುತ್ತೆ. ಹಾಗಾಗಿ ಈ ಪ್ರಿಂಟರು ಬೆಸ್ಟಲ್ಲಿ ಬೆಸ್ಟ್. ನೋಡಿ, ಪೇಪರ್ ಹಾಕೋದು ಟ್ರೇ ಹಿಂದ್ಗಡೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಪೇಪರ್ A4 ಇದ್ದಾಗ A4 ಹಾಕ್ಕೊಳ್ಳಿ, ಇಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಬೇಕಂದಾಗ ಪಾಸ್ಪೋರ್ಟ್ ಸೈಜ್ಗೆ ಸೆಟ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಈ ಥರ ಹಾಕಬೇಕು. ನಿಮಗೆ ಒಂದು ಸಾರಿಗೆ 50 ಪೇಜು ಇಲ್ಲಾಂದರೆ ಒಂದು 70 ಪೇಜ್ವರೆಗೂ ಹಾಕ್ಬೋದು. ನೋಡಿ, ನಾನು ನೋಸಲ್ ಚೆಕ್ ಕೊಡ್ತೀನಿ, ಅಂದರೆ ಇಂಕೆಲ್ಲ ನೀಟಾಗಿ ಹೆಡ್ಡಿಗೆ ಹೋಗಿದೆ ಇಲ್ಲ ಅಂತ ಚೆಕ್ ಮಾಡೋದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ದಯವಿಟ್ಟು ಪ್ರಿಂಟರ್ ಇಂಕ್ಗಳನ್ನು ಆನ್ಲೈನಲ್ಲಿ ಖರೀದಿಸಬೇಡಿ. ಯಾಕಂದರೆ ಆನ್ಲೈನಲ್ಲಿ ನೀವು ಎಷ್ಟೇ ದುಡ್ಡು ಕೊಟ್ಟರು ಬರೋ ಇದು ಡೂಪ್ಲಿಕೇಟ್ ಇಂಕೆ. ನೀವು ಡೂಪ್ಲಿಕೇಟ್ ಇಂಕ್ ಹಾಕಿದ ತಕ್ಷಣ ಏನಾಗುತ್ತೆ, ನಿಮ್ಮ ಪ್ರಿಂಟರ್ ಹೆಡ್ ಹೋಗುತ್ತೆ. ಅದೇ ಪ್ರಿಂಟರಲ್ಲಿ ದೊಡ್ಡ ಖರ್ಚಾಗೋದು. ಒಂದು ಸಾರಿ ನಿಮ್ಮದು ಹೆಡ್ ಹೋಯ್ತು ಅಂದರೆ 4,000-5,000 ಖರ್ಚಾಗುತ್ತೆ. ದಯವಿಟ್ಟು ಡೂಪ್ಲಿಕೇಟ್ ಇಂಕ್ ಹಾಕಬೇಡಿ. ಹತ್ತಿರದ ಸ್ಟೋರ್ಗಳಿಗೆ ಹೋಗಿ ಒರಿಜಿನಲ್ ಇಂಕ್ಗಳನ್ನೇ ತಗೊಳ್ಳಿ. ಸ್ವಲ್ಪ ಲೇಸರ್ ಜೆಟ್ ಪ್ರಿಂಟರಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ನಿಧಾನ ಇರುತ್ತೆ ಪ್ರಿಂಟ್ರು. ಇದು ನೋಡಿ, ಫಸ್ಟ್ ಪೇಜ್ ಪ್ರಿಂಟ್ ಕೊಟ್ಟಿರೋದು. ಹಾಗಾಗಿ ನಿಮಗೆ ಡಾಟಾ ಎಲ್ಲ 0 ಅಂತ ತೋರಿಸುತ್ತೆ. ಫಸ್ಟ್ ಟೈಮ್ ಪ್ರಿಂಟಿಂಗ್ ಡೇಟು ಇನ್ನೂ ಸೆಟ್ ಆಗಿಲ್ಲ. ನೆಕ್ಸ್ಟ್ ಏನೋ ಪ್ರಿಂಟ್ ಕೊಟ್ಟರು ಆವಾಗಿಂದ ಪ್ರತಿಯೊಂದು ರಿಜಿಸ್ಟರ್ ಆಗುತ್ತೆ. ತುಂಬ ಯೂಸ್ಫುಲ್ ಆಗಿದೆ ಪ್ರಿಂಟರು. ಬೇರೆ ಯಾವ ಪ್ರಿಂಟರ್ ಬಗ್ಗೆನೂ ವಿಚಾರ ಮಾಡಬೇಡಿ. ಒನ್ ಆಫ್ ದ ಬೆಸ್ಟ್ ಪ್ರಿಂಟರ್ ಇದು, ನನ್ನ ಸಜೆಷನ್ ಹೇಳಬೇಕಂದ್ರೆ. ನೋಡಿ, ಜೆರಾಕ್ಸ್ ಮಾಡೋದು ಹೇಗಂತ ನಿಮಗೆ ತೋರಿಸ್ತೀನಿ ಇವಾಗ. ಸಿಂಪಲ್, ಮನೆಯಲ್ಲಿ ಅಪ್ಪ, ಅಮ್ಮ, ಅಜ್ಜಿ ಯಾರು ಬೇಕಾದರೂ ಮಾಡ್ಬೋದು, ಅಷ್ಟು ಸಿಂಪಲ್ ಆಗಿದೆ. ಈ ಕಡೆ ಒಂದು ನಿಮಗೊಂದು ಏರೋ ಮಾರ್ಕ್ ಕೊಟ್ಟಿದ್ದಾರೆ ನೋಡಿ, ವೈಟ್ ಕಲರ್ದು ಜೆರಾಕ್ಸ್ ನೋಡಿ, ವೈಟ್.
ಇಲ್ಲಿದೆಯಲ್ಲ ಆ ಕಡೆ ಮುಖ ಮಾಡಿಡಬೇಕು. ಅಲ್ಲಿ ಫಸ್ಟ್ ಬಟನ್ ಬಂದಿರೋದು ಪವರ್ ಬಟನ್ನು. ಈಗ ಒಂದು ಕಲರ್ ಇದೆ, ಒಂದು ಬ್ಲ್ಯಾಕ್ ಇದೆ. ಒಂದು ಸಾರಿ ಪ್ರೆಸ್ ಮಾಡಿದರೆ ನಿಮಗೆ ಒಂದು ಪೇಜ್ ಜೆರಾಕ್ಸ್ ಆಗುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್. ಅದೇ ಕಲರ್ ಬಟನ್ ಪ್ರೆಸ್ ಮಾಡಿದರೆ ಕಲರ್ ಪ್ರಿಂಟ್ ಆಗುತ್ತೆ. ಅಷ್ಟೇ ಸಿಂಪಲ್ಲಾಗಿ. ಅದರಲ್ಲೇ ನಿಮಗೆ 4 ಪೇಜ್ ಬೇಕಂದರೆ 4 ಸತಿ ಪ್ರೆಸ್ ಮಾಡಿ, 10 ಬೇಕಪ್ಪ ಅಂದರೆ 10 ಸಾರಿ ಪ್ರೆಸ್ ಮಾಡಿ. ತುಂಬ ಈಸಿ ಇದೆ ಪ್ರಿಂಟರು. ಮನೇಲಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್.